ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಲ್ಲಿದ್ದೇನೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿದ್ದೇನೆ. ನೋಡಿ, ಉದ್ದಕ್ಕೆ ರೋಡ್ ಕಾಣ್ತಾ ಇದೆ. ನಾನು ರೋಡ್ ಸೈಡಲ್ಲಿ ಕುತ್ಕೊಂಡಿದ್ದೇನೆ. ಹಾಗೆ ಲಾಗ್ ಮಾಡುವ ಅಂತ ಆಯಿತು. ಹಾಗೆ ಲಾಗ್ ಮಾಡ್ತಾ ಇದ್ದೇನೆ. ಇನ್ನೊಂದು 30 ಜನ ಸಬ್ಸ್ಕ್ರೈಬರ್ ಆದರೆ 7,000 ಕಂಪ್ಲೀಟ್ ಆಗುತ್ತೆ ನನ್ನ ಚಾನೆಲಲ್ಲಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ತುಂಬ ಜನರದ್ದು ರಿಕ್ವೆಸ್ಟ್ ಇದೆ, ತುಳು ಲಾಗ್ಸ್ ಮಾಡಿ, ಕನ್ನಡ ಲಾಗ್ ಬೇಡ ಅಂದರೆ ತುಂಬ ಜನ ಕನ್ನಡ ಲಾಗ್ ಇಷ್ಟಪಡ್ತಾರೆ, ತುಂಬ ಜನ ತುಳು ಲಾಗ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ತುಳು ಲಾಗ್ ಮಾಡ್ಬೋದು, ಮಾಡಿದರೆ ಸ್ವಲ್ಪ ಜನಕ್ಕೆ ಅರ್ಥ ಆಗ್ತದೆ, ಇನ್ನು ಮಿಕ್ಕಿದವರಿಗೆ ಅರ್ಥ ಆಗೋದಿಲ್ವಲ್ಲ. ಈ ಬೆಂಗಳೂರು ಮತ್ತು ಹೀಗೆ ಉತ್ತರ ಕರ್ನಾಟಕ ಆಚೆಯವ್ರದ್ದೆಲ್ಲ ನನ್ನ ವ್ಯೂವರ್ಸ್ ಇದ್ದಾರೆ, ನನ್ನ ಸಬ್ಸ್ಕ್ರೈಬರ್ ಎಲ್ಲ. ಹಾಗೆ ಅವರಿಗೆಲ್ಲ ಅರ್ಥ ಆಗಲ್ಲ. ಸ್ವಲ್ಪ ಒಂದು ಲಾಗ್ ಮಾಡಿದ್ದೆ ನಾನು ನಿಜವಾಗಿ, ತುಳು ಲಾಗ್. ಆ ಲಾಗ್ ಜಾಸ್ತಿ ಜನ ಲೈಕ್ ಮಾಡಲಿಲ್ಲ. ಇದೊಂದು ಜಾಸ್ತಿ ಕನ್ನಡ ಲಾಗೆ ಜಾಸ್ತಿ ಲೈಕ್ ಮಾಡಿರೋದು ಎಲ್ಲರೂ ಕೂಡ. ಹಾಗೆ ನನಗೇನು ತುಳು ಲಾಗ್ ಮಾಡಬೇಕಂತ ಅನ್ನಿಸ್ತಾ ಇಲ್ಲ ಆಯಿತಾ. ಆದ ಕಾರಣ ನಾನು ಮಾಡ್ತಾಯಿಲ್ಲ. ನೋಡುವ, ಸ್ವಲ್ಪ ಟೈಮ್ ಹೋಗಲಿ, ಒಂದು 10,000 ಸಬ್ಸ್ಕ್ರೈಬರ್ ಆಗಲಿ, ಆಗ ವಾರದಲ್ಲಿ ಒಂದು ತುಳು ಲಾಗ್ ಮಾಡ್ತೀನಿ, ಮತ್ತೆಲ್ಲ ಇದು ಕನ್ನಡ ಲಾಗ್ ಮಾಡ್ತೀನಿ. ಆದರೆ ಡೈಲಿ ಮಾಡ್ತೀನಿ ಅಂತ ಹೇಳಲಿಕ್ಕಾಗೋದಿಲ್ಲ ನನಗೆ. ಇವಾಗ ಡೈಲಿ ಲಾಗ್ ಮಾಡಲಿಕ್ಕೆ ಕಂಟೆಂಟ್ ಕೂಡ ಇಲ್ಲ ಆಯಿತಾ. ಹೇರ್ ಫಾಲ್ ಆಗ್ತದಲ್ಲ, ಅದರದ್ದೊಂದು ಲಾಗ್ ಮಾಡಿ, ಅದಕ್ಕೊಂದು ಯಾವುದಾದ್ರೂ ಒಂದು ಎಂಥ ಮೆಡಿಸಿನ್ ಥರದ್ದು ಯಾವುದಾದ್ರೂ ಒಂದು ಲಾಗ್ ಮಾಡಿ ಅಂತ ಕೇಳ್ತಾಯಿದ್ರು. ಆದರೆ ಅದು ಮಾಡಬೇಕು, ಅದು ನನ್ನ ಹತ್ರ ನಾನು ಅಂದ್ಕೊಂಡಿದ್ದೇನೆ, ಪ್ಲ್ಯಾನ್ ಎಲ್ಲ ಮಾಡಿದ್ದೇನೆ. ಆದರೆ ಕ್ಯಾಮರಾಮ್ಯಾನ್ ಇಲ್ಲವೇ, ಇದು ಎಂಥ ಆ ಲಾಗ್ ಮಾಡಬೇಕಾದ್ರೆ ಕ್ಯಾಮರಾಮ್ಯಾನ್ ಇಲ್ಲ ಆಯಿತಾ. ಆದ ಕಾರಣ ನನಗೆ ಅದು ಏನೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೋಡುವ, ನಾನು ಇವತ್ತು ಮನೆಯಲ್ಲಿದ್ದೇನಲ್ಲ, ನಾಳೆ ಕೂಡ ನಾನು ಇಲ್ಲಿ ಮನೆಯಲ್ಲೇ ಇದ್ದರೆ, ಇಲ್ಲಿ ತಂಗಿಯಂದಿರೆಲ್ಲ ಇದ್ದಾರೆ ಕ್ಯಾಮರಾ ಹಿಡಿಲಿಕ್ಕೆಲ್ಲ. ಹಾಗೆ ಅವ್ರ ಜೊತೆ ಸ್ವಲ್ಪ ಹೆಲ್ಪ್ ಕೇಳಿ ನಾನು ಇದು ಮಾಡೋ ಪ್ರಯತ್ನ ಮಾಡ್ತೀನಿ. ನೋಡುವ, ನಾಳೆ ದಿನ ಹೇಗಿರುತ್ತೆ ಅಂತ ನಂದು ಗೊತ್ತಿಲ್ಲ, ಏನಾಗ್ತದೆ. ಸ್ವಲ್ಪ ಫ್ರೀ ಇದ್ದರೆ ಮಾಡ್ತೀನಿ, ಬ್ಯುಸಿ ಇದ್ದರೆ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಅಂತೂ ಖಂಡಿತ ನಿಮ್ಮ ರಿಕ್ವೆಸ್ಟ್ಗಳ ಒಂದೊಂದೇ ಲಾಗ್ಸ್ ನಾನು ಮಾಡ್ತೀನಿ. ತುಳು ಲಾಗ್ ಮಾತ್ರ ಸ್ವಲ್ಪ ಡಿಲೇ ಮಾಡ್ತೀನಿ, ಯಾಕಂದರೆ ಈಗ 7,000 ಹತ್ರ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್. ಜಾಸ್ತಿ ಜನ ಕನ್ನಡ ಓಕೆ ಲೈಕ್ ಮಾಡ್ತಾರೆ, ತುಂಬ ಜನ. ಅದರಲ್ಲಿ ಒಂದು 20-30 ಜನ ತುಳು ಲಾಗ್ ಮಾಡಿ ಅಕ್ಕ, ತುಳು ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೋಸ್ಕರ ಒಂದು ವರ್ಡ್ ನಾನು ಮಾತಾಡ್ತೀನಿ ಈ ಲಾಗಲ್ಲಿ ಆಯಿತಾ. ಹಾಯ್ ಜನರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜನರೇ ಅಂತ ಹೇಳಿದ್ರೆ ಉಂಟಲ್ಲ, ನಮ್ಮ ಕೀರ್ತಿಯವರು ಓಡಿಕೊಂಡು ಬಂದು ನನಗೆ ಹೊಡಿಬೋದು ಮಾರೆ. ಒಮ್ಮೊಮ್ಮೆ ಅವರಿಗೆ ಖುಷಿ ಆಗ್ತದೆ, ಒಮ್ಮೊಮ್ಮೆ ಅವರಿಗೆ ಅಂದರೆ ಅವರನ್ನು ಕಾಲು ಎಳಿತಾರಲ್ಲ, ಒಬ್ಬೊಬ್ಬರು ಟ್ರೋಲ್ ಮಾಡ್ತಾರಲ್ಲ, ಅದಕ್ಕೆ ಸ್ವಲ್ಪ ಅವಳಿಗೆ ಕೋಪ ಬರ್ತದೆ ನಮ್ಮ ಕೀರ್ತಿಯವರಿಗೆ. ಇಲ್ಲದಿದ್ದರೆ ಓಕೆ, ತುಂಬ ಒಳ್ಳೆ ಹುಡುಗಿ ಮಾತ್ರ, ಪಾಪ ಕಷ್ಟಪಡ್ತಾ ವ್ಲಾಗ್ಸ್ ಎಲ್ಲ ಮಾಡಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆದರೂ ನೋಡಿ, ಅವರು ಸರಿಗಮಪ್ಪ ಸ್ಟೇಜಿಗೆ, ಜೀ ಕನ್ನಡ ಸ್ಟೇಜಿಗೆ ಏನೋ ಹೋಗಿದ್ರು ಅವರು, ಇತ್ತೀಚೆಗೆ ಹೋಗಿರೋದು. ಯಾವುದಕ್ಕೆ ಅಂತ ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ಆಯಿತಾ. ಹಾಗೆ ಹೋಗಿದ್ದಾರೆ, ಯಾವುದಕ್ಕೆ ಅಂತ ಗೊತ್ತಿಲ್ಲ, ಕಾಮಿಡಿಗೆಲ್ಲ ಅದರಲ್ಲಿ ಏನೋ ಒಂದು ವಿಷಯಕ್ಕೆ ಹೋಗಿದ್ದಾರೆ ಆಯಿತಾ. ಹಾಗೆ ಸ್ವಲ್ಪ ಭಯ ಆಗೋದು ಮಾರೆ. ಹಾಗೆ ತುಂಬ ಚೆಂದ ಇರ್ತದೆ ಮಾತ್ರ ಮಾತು. ಹಾಯ್ ಜನರೇ, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ. ಹಾಗೆ ನಾನು ಮೊನ್ನೆ ಹೇಳಿದೆ ಅಲ್ವಾ, ನಮ್ಮ ರೋಡು ತುಂಬ ಹೋಗಿದೆ ಅಂತ. ಇಲ್ಲೆಲ್ಲ ಓಕೆ, ಇಲ್ಲಿಗ ನಮ್ಮ ಮನೆ ಹತ್ರದಿಂದ ಇಲ್ಲಿಗ ಕಾಣ್ತಾ ಉಂಟಲ್ಲ, ಅಲ್ಲಿವರೆಗೆ ಓಕೆ. ಅದಕ್ಕಿಂತ ಆಚೆ ನೋಡಬೇಕು, ಫುಲ್ಲು ನನ್ನ ಮನೆ ತೋರಿಸಿದ್ದೇನಲ್ಲ, ಫುಲ್ಲು ಕಲ್ಲು. ನಾವು ಅವತ್ತೆಲ್ಲ ಇರುವಾಗ ಒಂದು 3-4 ವರ್ಷ ಮೊದಲೆಲ್ಲ ಅಂದರೆ ಇಲ್ಲಿಂದ ನಾವು ಅಲ್ಲಿಗೆ ಜಂಕ್ಷನ್ವರೆಗೆ ಕಲ್ಲೆಲ್ಲ ತೆಗೆದು ಆಚೆ ಬಿಸಾಡ್ತಿದ್ವಿ. ಮತ್ತು ಸ್ವಲ್ಪ ಕಲ್ಲನ್ನು ಅಲ್ಲಿಗೆ ಗುದ್ದಿ ಮಣ್ಣಿನ ಒಳಗಡೆ ಮಾಡ್ತಾ ಇದ್ವಿ. ಇವಾಗ 1-2 ಅಲ್ಲ, ಕಲ್ಲು ತುಂಬ ಇದೆ, ತುಂಬ ದೊಡ್ಡ ಕಲ್ಲನ್ನು ನಾವು ತೆಗಿತೇವೆ. ಮತ್ತು ವರ್ಷದಲ್ಲಿ ಒಮ್ಮೆ ಉಂಟಲ್ಲ, ಇಲ್ಲಿ ಪಂಚಾಯತ್ನವರೆಲ್ಲ ಕ್ಲೀನ್ ಮಾಡ್ತಾರೆ ಅಂತ, ಈ JCB ಎಲ್ಲ ತಂದು ಸ್ವಲ್ಪ ಮಣ್ಣೆಲ್ಲ ತೆಗೆದು ಮಣ್ಣೆಲ್ಲ ಹಾಕ್ತಾರೆ ಮೇಲೆ. ಅದು ಸ್ವಲ್ಪ ದಿನ ಇರೋದು ಮಾರ್ರೆ, ಇದು
ಸ್ವಲ್ಪ ಮಳೆ ಬಂದರೆ ಫುಲ್ ಹೋಗ್ತದೆ. ಇವರು ಮಳೆಗಾಲದ ಟೈಮಿಗೆ ಬರೋದು, ಬಂದು ಅಲ್ಲಿ ಇಲ್ಲಿವರೆಗೆಲ್ಲ ಬರ್ತಾರೆ ಕಾಣ್ತದೆ, ವರ್ಷದಲ್ಲಿ ಬರ್ತಾರೆ. ಅದೊಮ್ಮೆ ಅವ್ರು ಬಂದಿರುವಾಗ ಒಂದ್ಸಲ ಒಂದು 10 ದಿನ ಚೆಂದ ಆಗ್ತದೆ ಹೋಗಲಿಕ್ಕೆ ರೋಡಲ್ಲಿ, ಮತ್ತು ಪಾಸ್ ಅದೇ ಕೆಲಸ ಅದೇ ಹಾಗೆ ಆಗ್ತದೆ. ಹಾಗೆ ಇವಾಗ ಇಲ್ಲಿಗೆ ಓಕೆ, ಇಲ್ಲಿ ಅಷ್ಟೊಂದು ಕಲ್ಲಿಲ್ಲ, ಮತ್ತು 2 ವೀಲರಿಗೆಲ್ಲ ತುಂಬ ಕಷ್ಟ ಮಾತ್ರ. ನಾನು ಬರ್ತೇನೆ, ಆದರೆ ಈಗ ಒಂದು ಸೈಡ್ ಈಗ ನನ್ನ ಅಮ್ಮನನ್ನು ಕೂರಿಸ್ಕೊಂಡು ನನಗೆ ಹೋಗಬೇಕು ಗಾಡಿಯಲ್ಲಿ. ಒಂದು ಸೈಡೆಲ್ಲ ಕೂತವರನ್ನೆಲ್ಲ ಉಂಟಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಡೇಂಜರ್ ಪ್ಲೇಸ್ ಅದು. ನನಗೆ ನಿಜವಾಗ್ಲೂ ಹೇಳ್ತೇನೆ, ನನಗೆ ಅಮ್ಮನೇ ಎಲ್ಲ ಕರ್ಕೊಂಡು ಹೋಗುವಾಗ ಡುಬ್ 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 ಆಗ್ತದೆ ಗೊತ್ತಾ. ಇಲ್ಲಿ ಒಂದು ಕಲ್ಲು ಈ ಟೈರಿಗೆ ಸಿಕ್ಕಿದರೆ ಸಾಕಲ್ಲ, ಟಪಕ್ಕ ಇದಾಗ್ತದಲ್ಲ, ಬ್ಯಾಲೆನ್ಸ್ ಮಿಸ್ ಆಗ್ತದಲ್ಲ, ಅದಕ್ಕೋಸ್ಕರ. ಮತ್ತು ಒಂದು ಸೈಡ್ ಕೂರುವವರನ್ನು ಕರ್ಕೊಂಡು ಹೋಗೋದು ನಾನು ನಿಜ ಕಮ್ಮಿ. ಮತ್ತು ತಂಗಿ ಇಲ್ಲದಿದ್ದರೆ ಒಮ್ಮೊಮ್ಮೆ ನಾವಿಲ್ಲಿ ಜಂಕ್ಷನ್ವರೆಗೆಲ್ಲ 3 ಜನ ಎಲ್ಲ ಹೋಗ್ತೇವೆ ಗಾಡಿಯಲ್ಲಿ. ಸಿಟಿಯಲ್ಲೆಲ್ಲ ಹೋಗೋದಿಲ್ಲ, ಆದರೆ ಇಲ್ಲಿ ಹೋಗಲಿಕ್ಕೆ ಭಯ ಆಗೋದು ನನಗೆ. ಇಲ್ಲಿ ಯಾವುದಾದ್ರು ಇದ್ದರೆ ಕೈಕಾಲಿರಲಿಕ್ಕಿಲ್ಲ ಅಂತ ನನಗೆ. ಇಲ್ಲದಿದ್ರೇ ಚೆಂದ ಇದೆ, ಒಂದು ಸ್ವಲ್ಪ ಸಹ ಕಲೆ ಇಲ್ಲ ಮಾರೆ ಮುಖದಲ್ಲಿ, ಸುಮ್ಮನೆ ಕಲೆ ಬಂದರೆ ಅಲ್ಲ ಹಾಗೆ. ನನಗೆ ಮುಖ ಎಲ್ಲ ನೀಟ್ ಇರಬೇಕು ಮಾರೆ. ಅವತ್ತೊಮ್ಮೆ ಬಿದ್ದಿದ್ದೆ ಗೊತ್ತುಂಟಾ, ಹಲ್ಲಿದು ಆವಾಗ ಕ್ಲಿಪ್ ಹಾಕಿದ್ದೆ ಆಯಿತಾ, ಹಲ್ಲಿದು ಕ್ಲಿಪ್ಪು, ಅದು ಕ್ಲಿಪ್ಪೆಲ್ಲ ರಟ್ಟಿ ಹೋಗಿತ್ತು ಗೊತ್ತುಂಟಾ. ಸುಮ್ಮನೆ ಎಷ್ಟು ಖರ್ಚು ಮಾರೆ. ನನ್ನ ಗಾಡಿಗೆ ಸಹ ಅಷ್ಟು ರಿಪೇರಿಗೆ ಆಗಲಿಲ್ಲ, ಗಾಡಿಗೆ ನಿಜವಾಗಿ ಏನಾಗಲಿಲ್ಲ, 300 ರೂಪಾಯಿನ ಖರ್ಚಾಗಿದ್ದು. ಆದರೆ ನನ್ನದು ಈ ಕ್ಲಿಪ್ಪಿದ್ದು ಅಲ್ಲಿ ಡಾಕ್ಟ್ರ್ ಹತ್ರ ಎಲ್ಲ ಎಷ್ಟು ಒಂದು 5-10 ಸಾವಿರದವರೆಗೆ ಹೋಗಿದೆ ನನಗೆ ಅಮೌಂಟು, ಅಷ್ಟು ಖರ್ಚಾಗಿದೆ ನನಗೆ. ಮತ್ತು 1 ತಿಂಗಳು ಬೆಡ್ ರೆಸ್ಟಲ್ಲಿದ್ದೆ, ಅಷ್ಟು ಹಾಗೆಲ್ಲ ಆಗಿದೆ. ಅದ ನಂತರ ನಂಗೆ ಸ್ವಲ್ಪ ಭಯ ಆಗೋದು. ಆದರೆ ನನಗೆ ಸರ್ವಿಸ್ ಒಳ್ಳೆ ಇದೆ ಆಯಿತಾ, ಆದರೆ ಅಷ್ಟೊಂದು ಭಯ ಏನಿಲ್ಲ. ಅದರ ಕಲ್ಲೆಲ್ಲ ಸಿಕ್ಕಿದೆ, ಏನು ಮಾಡಲಿಕ್ಕೆ ಆಗ್ತದಲ್ಲ. ಅದೊಂಥರ ಬಿದ್ದದು. ಇವಾಗ ಕೂಡ ಒಮ್ಮೆ ಕಣ್ಣು ಮುಚ್ಚಿ ನೆನೆಸಿದರೆ ನಾನು ಹೇಗೆ ಬಿದ್ದೆ ನನಗೆ ಗೊತ್ತಾಗೋದಿಲ್ಲ. ಎಂಥದೋ ಒಂದು ಬಂದು ಆಚೆ ಹೋದಾಗೆ ಆಗೋದು, ಮತ್ತು ಟಪಕ್ಕೆ ಬಿದ್ದು ಹೇಗೆ ರಾಂಗ್ ಸೈಡಿಗೆ ಬರೋದು ಅಷ್ಟು ಬೇಗ. ನಾವು ನಿಜವಾಗಿ ಈಚೆ ಸೈಡ್ ಬೀಳಬೇಕಿತ್ತು, ಅದು ನಾವು ಹೋಗಿ ಆಚೆ ಸೈಡ್ ಬಿದ್ದಿದೆ. ಅದು ಎಷ್ಟು ನೆನೆಸಿದ್ರು ಸಹ ನಾನು ಹೇಗೆ ಬಿದ್ದೆ ಅದೆಂತ ಗೊತ್ತಾಗೋದು. ನಮ್ಮೆ ಕಣ್ಣು ಕತ್ತಲಾದಾಗೆ ಆಯಿತು, ಬಿದ್ದು ಎದ್ದೇಳುವಾಗ ಫುಲ್ಲು ಬ್ಲಡ್, ಬಾಯಲ್ಲೆಲ್ಲ ಇಲ್ಲೆಲ್ಲ ಆಗಿತ್ತು, ಇದು ನೋವೆಲ್ಲ ಆಗಿತ್ತು, ತುಂಬ ದಪ್ಪಸಾಗಿತ್ತು. ಆದ ನಂತರ ಸ್ವಲ್ಪ ಭಯ, ಆದರೂ ಓಕೆ. ಆದರೆ ಈ ಇದರಲ್ಲೆಲ್ಲ ಎಂಥ ಹೈವೇಯಲ್ಲಿ ಎಲ್ಲ ಹೋಗ್ತೇವಲ್ಲ, ಹೈವೇಲೆಲ್ಲ ಹೋಗುವಾಗ ಇದು ಈ ಕಾರಿನವರು ಮಾರ್ರೆ ಎಂಥ ಸ್ಪೀಡ್ ಬರೋದು ದೇವಾ. ಈ ಕಲ್ಲಡ್ಕ ರೋಡಲ್ಲಿ ಅಂತೂ ಸಾಕಾಗಿ ಹೋಗ್ತದೆ. ಒಂದು 5-6 ಕಿಲೋಮೀಟ್ರು ಫುಲ್ ಮಣ್ಣು ಹಾಕಿರ್ತಾರೆ, ಫುಲ್ ಕೆಸರು ಇರ್ತದೆ ಗೊತ್ತಾಯ್ತಾ. ಕೆಸರಂದರೆ ನೀರು ಪಚ 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 ಅಂತ ಆಗಿರ್ತದೆ. ಅದು ನಮ್ಮ 2 ವೀಲರ್, ಈಗ 4 ವೀಲರ್ ಓಕೆ, ಅವರು ಸುಮ್ಮನೆ ಹೋಗ್ತಾರೆ, 4 ಟೈರ್ ಇರ್ತದೆ ಹೋಗ್ತದೆ. ಈ 2 ವೀಲರ್ನವರಿಗೆ ಬ್ಯಾಲೆನ್ಸ್ ಸಿಗೋದಿಲ್ಲ, ಸ್ವಲ್ಪ ನೀರಿದು ಇದು ಜಾರಿದರೆ ಫುಲ್ಲು ಜಾರಿಕೊಂಡು ಹೋಗ್ತದೆ ಗೊತ್ತುಂಟಾ. ಅದಕ್ಕೆ ನಾವು ಎಷ್ಟು ಸ್ಪೀಡ್ ಬರಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಸ್ಪೀಡ್ ಬರಬೇಕಷ್ಟೇ. ಎಷ್ಟು ನಿಧಾನ ಹೋದರು ಅವರೊಂದು ಎಂಥ ವಾರ್ನ್ ಆಗ್ತಾರೆ ದೇವಾ. ಒಂದು ಗೌರ್ಮೆಂಟ್ ಬಸ್ಸಿನವರು ಈ ಅಮ್ಮ ಸಾಕಾಗಿ ಹೋಗ್ತಾರೆ ಆಯಿತಾ. ಒಂದು ಎಂತ ಗೊತ್ತಿಲ್ಲ, ನಾವು ಸ್ವಲ್ಪ ಸ್ಲೋ ಆಗಿ ಹೋದರೆ ಇದು ಒಳ್ಳೆಯದಲ್ವಾ, ತುಂಬ ಸ್ಪೀಡಾಗಿ ಹೋಗೋದು ಯಾಕೆ ಅಂತ ಅಲ್ಲ. ಒಂದು ಸ್ವಲ್ಪ ಬೇಗ ಹೊರಟರು ಕೂಡ ನಮಗೆ ಈಗ ಒಂದು ಗಂಟೆಯಲ್ಲಿ ತಲುಪಬೇಕಂತ ಹೇಳಿದರೆ, ಈಗ ನನಗೆ 1 ಗಂಟೆಯಲ್ಲಿ ನನಗೆ ಪುತ್ತೂರಿಗೆ ತಲುಪಬೇಕು, ಈಗ 1 ಗಂಟೆ ಆಗೋದು ನಾನು ತಲುಪಬೇಕು. ಆವಾಗ ನಾವು ಇಲ್ಲಿಂದ ಒಂದು ಅರ್ಧ ಗಂಟೆ ಮೊದಲು ಹೋಗ್ಬೇಕಲ್ವಾ, ಮೊದಲು ಹೋದರೆ ಆವಾಗ ನಮಗೆ ಆರಾಮ್ಸೆ ಹೋಗ್ಲಿಕ್ಕೆ ಆಗ್ತದೆ. ಎಲ್ಲಿಯಾದರೂ ಟ್ರಾಫಿಕ್ ಇದ್ದರೂ ಟೆನ್ಷನ್ ಇರೋದಿಲ್ಲ. ನಾನು ಒಂದು ಅರ್ಧ ಗಂಟೆ ಬೇಗನೆ ಹೊರಡೋದು, ಸ್ಪೀಡ್ ಹೋಗಿ ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ನಾನು ಸ್ವಲ್ಪ ಟೈಮು ಬೇಗನೆ ಹೊರಟು ಹೋಗೋದು. ಆ ಥರ ಮಾಡಬೇಕು. ತುಂಬ ಆ್ಯಕ್ಸಿಡೆಂಟೆಲ್ಲ ಆಗ್ತದೆ. ನಾನು ಮೊನ್ನೆಲ್ಲ ತುಂಬ ನೋಡಿದ್ದೇನೆ ಪೇಪರಲ್ಲೆಲ್ಲ, ಮತ್ತು ಇದರಲ್ಲಿ ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇರ್ತದೆ ಪಾಪ. ಮೊನ್ನೊಂದು ಹುಡುಗಿ ಎಲ್ಲಿ ಅಲ್ಲಿಗೆ ಎಂತಪ್ಪ ಹೆಸರು, ನಂತೂರು ಸರ್ಕಲಲ್ಲಿ
ಇದು ಅಲ್ಲಿ ರೋಡೇ ಸರಿ ಇಲ್ಲ ಆಯಿತಾ, ಫುಲ್ಲು ರೋಡು, ಅದರಲ್ಲಿ ಗುಂಡಿ 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 ಉಂಟು. ಹೊಂಡ ಕಲ್ಲು ಇಷ್ಟಿಷ್ಟು ದೊಡ್ಡ ಕಲ್ಲೆಲ್ಲ ಇಟ್ಟಿದ್ದಾರೆ ರೋಡಲ್ಲೇ ಉಂಟು. ಪಾಪ ಹುಡುಗಿ ಇದು ತುಂಬ ಬರ್ತಿಲ್ಲ, ಅವಳು ತುಂಬ ಸ್ಪೀಡಾಗಿ ಏನು ಬರ್ತಿರ್ಲಿಲ್ಲ, ಅಂದರೆ ಸಾಧಾರಣ ಮೀಡಿಯಮಲ್ಲಿ ಬರ್ತಿದ್ಲು. ಅಲ್ಲಿ ಸಡನ್ನೇ ಅವಳಿಗೆ ಎಂತ ಹೊಂಡ ಸಿಕ್ಕಿತಲ್ಲ, ಹೊಂಡ ಸಿಗುವಾಗ ಅವಳಲ್ಲಿ ರಪ್ಪ ಸಡನ್ನೇ ಬ್ರೇಕ್ ಹಾಕಿದ್ಲು. ಬ್ರೇಕ್ ಹಾಕುವಾಗ ಹಿಂದೆಯಿಂದ ಒಬ್ಬ ಮೀನಿದ್ದು ಲಾರಿ ಬಂದು ಹೊಡೆದದು ಮಾರ್ರೆ. ಅವಳಲ್ಲೇ ಡೆತ್ ಆಗಿದ್ದಾಳೆ. ಹಾಗೆಲ್ಲ ಸ್ವಲ್ಪ ನೋಡಿಕೊಳ್ಬೇಕು, ಒಂದು ತುಂಬ ಸ್ಪೀಡೆಲ್ಲ ಹೋಗ್ಬಾರ್ದಲ್ವ. ಈಗ ಎಲ್ಲರೂ ಅವರವರ ಜವಾಬ್ದಾರಿಯಲ್ಲಿ ಹೋದರೆ ಯಾವತ್ತೂ ಆ್ಯಕ್ಸಿಡೆಂಟ್ ಇದೆಲ್ಲ ಆಗೋದಿಲ್ಲ. ನಾನು ಇತ್ತೀಚೆಗೆ ತುಂಬ ನೋಡಿದ್ದೇನೆ, ಅದಕ್ಕೆ ನಾನೀಗ ಸಿಟಿಗೆಲ್ಲ ನಾನು ಅಂದರೆ ಈಗ ಎಂತ ಪರಂಗಿಪೇಟೆ ಅಲ್ಲಿವರೆಗೆ ನಮ್ಮ ರೂಮ್ ಹತ್ರವರೆಗೆ ನಾನು ತಗೊಂಡು ಹೋಗ್ತೇನೆ. ಮತ್ತು ಜಾಸ್ತಿ ನಾನು ತಗೊಂಡು ಹೋಗೋದಿಲ್ಲ ಆಯಿತಾ, ಈ ಸಿಟಿಗೆಲ್ಲ ತಗೊಂಡು ಹೋಗಲಿಕ್ಕೆ ಭಯ. ನಂತರ ಎಲ್ಲ ನಾನು ಹೋಗ್ತಿದ್ದೆ, KPT ವರೆಗೆ ಹೋಗ್ತಿದ್ದೆ, ನನ್ನ ತಂಗಿಯನ್ನೆಲ್ಲ ಬಿಡಲಿಕ್ಕೆಲ್ಲ ಇತ್ತು. ಇವಾಗ ಅಲ್ಲಿ ಹೋಗ್ಲಿಕ್ಕೆ ನನಗೆ ಭಯ ಗೊತ್ತುಂಟಾ, ಯಾಕಂದರೆ ನನ್ನ ಡ್ರೈವಿಂಗ್ ಮೇಲೆ ನನಗೆ ನಂಬಿಕೆ ಉಂಟು, ಆದರೆ ಬೇರೆಯವರ ಡ್ರೈವಿಂಗ್ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾಕಂದರೆ ಅಷ್ಟು ಸ್ಪೀಡ್ ಬರೋದು, ಯಪ್ಪ ದೇವ, ಯಮ ಬಂದಾಗೆ ಬರ್ತದೆ. ಹಾಗೆ ಸ್ವಲ್ಪ ಭಯ ಆಗೋದು. ಅದಕ್ಕೆ ನಾನು ಇವಾಗ ಸ್ವಲ್ಪ ಕಮ್ಮಿ. ಮಾತ್ರ ಮನೆಗೆ ಬರುವಾಗ ಎಲ್ಲ ನನಗೆ ಗಾಡಿಯೇ ಬೇಕು. ಯಾಕಂದರೆ ಗಾಡಿ ಇಲ್ಲ ಅಂತ ಹೇಳಿದರೆ ಇದು ಬೆಳಿಗ್ಗೆ ಹೊರಡ್ಬೇಕು ಮಂಗಳೂರಿಂದ, ಇಲ್ಲಿಗೆ 3-4 ಗಂಟೆ ಎಲ್ಲ ಆಗ್ತದೆ. ಗಾಡಿಯಲ್ಲಿ ಅಂದರೆ 2 ಗಂಟೆಗೆ ಹೊರಟು 4 ಗಂಟೆಗೆ ತಲುಪ್ಬೋದು. 2 ಗಂಟೆ ಜರ್ನಿ ಇರೋದು. ನಾನು ಎಲ್ಲಿ ನಿಲ್ಲಿಸೋದಿಲ್ಲ, ಇಲ್ಲಿ ಬೆಳ್ಳರೆಲ್ಲೇ ನಿಲ್ಲಿಸೋದು, ಅಲ್ಲಿಂದ ಇಲ್ಲಿಗೆ ಸ್ಟಾರ್ಟ್ ಮಾಡಿದರೆ ಆ ಥರ ಬರೋದು. ಹಾಗೆ ಅಂತೇಳಿ ನಾನು ಬಸ್ಸಲ್ಲೆಲ್ಲ ಬರೋದು ಕಮ್ಮಿ ಆಯಿತಾ. ಈಚೆ ಬರುವಾಗೆಲ್ಲ ನನಗೆ ಅಷ್ಟೊಂದು ಭಯ ಆಗೋದಿಲ್ಲ. ಆದರೆ ಅದೇ ಒಂದು 4 ವೀಲರ್ನವರೆಲ್ಲ ಸ್ವಲ್ಪ ಸ್ಪೀಡೆಲ್ಲ ಕಮ್ಮಿ ಮಾಡಿ ಓಡಿದರೆ ಉಂಟಲ್ಲ, ಯಾರಿಗೆ ಏನಾಗಲಿಕ್ಕಿಲ್ಲ. ಹಾಗೆ ಸ್ವಲ್ಪ ಬೇಗ ಹೊರಡೋದು ಅದೆಲ್ಲ ಮಾಡಿದರೆ ಎಷ್ಟು ಒಳ್ಳೆಯದಲ್ವ. ಅಂದರೆ ನನಗೆ ಯಾರ್ದಾದರೂ ಡೆತ್ ಆಯಿತು, ಆ್ಯಕ್ಸಿಡೆಂಟ್ ಆಯಿತು, ಅದೆಲ್ಲ ಕೇಳಲಿಕ್ಕೆ ನನಗೆ ಆಗೋದಿಲ್ಲ ಅಂತ. ನನಗೆ ಎಲ್ಲಿಯವರೋ ಒಬ್ಬರಿಗೆ ಇದು ಎಂಥ ಆ್ಯಕ್ಸಿಡೆಂಟ್ ಆಗಿರ್ತದೆ, ಎಲ್ಲಿಯವ್ರದ್ದೋ ಒಂದು ಜೀವ ಹೋಗಿರ್ತದೆ. ನನಗೇನೋ ನನ್ನ ಆತ್ಮೀಯರು ಅವರು ಆ ಥರ ಅನಿಸೋದಾಯ್ತಾ, ನಂಗೆ ತುಂಬ ಬೇಜಾರಾಗೋದು. ನಾನು ರೂಮಲ್ಲಿ ಇರ್ತೇನೆ ಅಂತ ಅಷ್ಟೇ, ಮನಸ್ಸೆಲ್ಲ ಅದರಲ್ಲೇ ಅಲ್ಲಿ ಇರ್ತದೆ. ಮೊನ್ನೆ ತುಂಬ ನಾನು ಕೇಳಿದ್ದೇನೆ, ಇಲ್ಲಿ ಬೀಚ್ ರೋಡಲ್ಲಿ ಅಲ್ಲಿ ಇಲ್ಲಿ ಅಂತೆಲ್ಲ ಆದದ್ದು. ಹಾಗೆ ತುಂಬ ಒಂಥರ ಏನೋ ಎಂಥದ್ದು ಒಂಥರ ಬೇಜಾರಾಗೋದು. ಮೇಲೆ ಎಂತ ಅಲ್ಲ ಜೀವನ ಅಂತ ಹೇಳಿದ್ರು ಇಷ್ಟೇನಾ. ಪಾಪ ಅವರಿಗೆ ಗೊತ್ತಿರಲಿಕ್ಕೆಲ್ಲ, ನಾನು ಇವತ್ತು ಮಾತ್ರ ಬದುಕುದು, ನಾನು ಈಗಲೇ ಸತ್ತೋದೆ ಹಾಗೆ ಹೀಗೆ ಅಂತ. ಅಷ್ಟು ಸಡನ್ನೇ ಅಷ್ಟು ಬೇಗ ಆ ಥರ ಎಲ್ಲ ಆಗಬೇಕಾದ್ರೆ ತುಂಬ ಒಂಥರ ಬೇಜಾರಾಗ್ತದೆ. ಅದಕ್ಕೆ ಆದಷ್ಟು ಎಲ್ಲರೂ ಕೂಡ ಇದು ಗಾಡಿ ನಿಧಾನವಾಗಿ ಚಲಿಸಿ ಆಯಿತಾ, ನನ್ನ ರಿಕ್ವೆಸ್ಟ್. ಹಾಗೆ ಏನೋ ಮಾತಾಡಬೇಕಂತ ಆಯಿತು, ಅದಕ್ಕೆ ನಾನು ಇದೆಲ್ಲ ಮಾತಾಡ್ತಾ ಹೋದೆ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತೇ 12 ಗಂಟೆ ಒಳಗಡೆ ನನಗೆ 7,000 ಸಬ್ಸ್ಕ್ರೈಬರನ್ನು ಮಾಡಿಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.